ನಮಸ್ಕಾರ ಎಲ್ಲರಿಗೂ. ಕದಂಬರ ಕಥೆಯನ್ನ ಮುಂದುವರಿಸೋಣ ಬನ್ನಿ. ಒಂದು ಹೊಸ ಸಾಮ್ರಾಜ್ಯ ಹುಟ್ಟಾಯ್ತು ಸರಿ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದೇ ನಿಜವಾದ ಸವಾಲು. ಇವತ್ತು ನಾವು ನೋಡ್ಬರೋದು ಆ ಸವಾಲನ್ನ ಎದುರಿಸಿದ ಎರಡನೇ ದೊರೆ ನರೇಂದ್ರ ವರ್ಮನ ರೋಚಕ ಕಥೆಯನ್ನ. ಆತ ಹೇಗೆ ಒಂದು ಹೊಸದಾಗಿ ಹುಟ್ಟಿದ ರಾಜ್ಯವನ್ನ ಭದ್ರಪಡಿಸಿದ ನೋಡೋಣ ಬನ್ನಿ. ಹಿಂದಿನ ಭಾಗದಲ್ಲಿ ನಾವು ನೋಡಿದ್ವಿ ಅಲ್ವಾ, ಕದಂಬರ ಸಂಸ್ಥಾಪಕ ಮಯೂರವರ್ಮ ಕನ್ನಡಿಗರಿಗಾಗಿ ಒಂದು ಸ್ವರಾಜ್ಯವನ್ನ ಕಟ್ಟಿಕೊಟ್ಟ. ಆ ಒಂದು ಕನಸನ್ನ ನನಸು ಮಾಡ್ದ. ಸೊ ಸ್ಟೇಜ್ ಅಂತೂ ರೆಡಿಯಾಗಿತ್ತು. ಆದರೆ ಮುಂದೇನು? ಹೌದು, ಅದೇ ದೊಡ್ಡ ಪ್ರಶ್ನೆ. ಒಂದು ಹೊಸ ರಾಜ್ಯ ಹುಟ್ಟೇ ಬಿಟ್ಟು, ಆದರೆ ಅದನ್ನ ಕಾಪಾಡೋದು ಹೇಗೆ? ಯಾಕಂದ್ರೆ ನೋಡಿ, ರಾಜ್ಯ ಕಟ್ಟೋದೊಂದು ಸಾಹಸ, ಆದರೆ ಅದನ್ನ ಉಳಿಸಿ ಬೆಳೆಸೋದಿದೆಯಲ್ಲ, ಅದು ಅದಕ್ಕಿಂತ ದೊಡ್ಡ ಸವಾಲು. ಅಂದಿನ ಕಾಲಕ್ಕೆ ಇದೇ ಅತಿ ದೊಡ್ಡ ಚಾಲೆಂಜ್ ಆಗಿತ್ತು. ಹಾಗಾದ್ರೆ ಈ ದೊಡ್ಡ ಸವಾಲನ್ನ ಹೆಗಲಿಗೆ ಹೊತ್ತ ಧೀರ ಯಾರು? ಬೇರೆ ಯಾರೂ ಅಲ್ಲ, ಮಯೂರವರ್ಮನ ಉತ್ತರಾಧಿಕಾರಿ ನರೇಂದ್ರ ವರ್ಮ. ಅಂದಾಗೆ ಆತ ಸಿಂಹಾಸನ ಏರಿದ ತಕ್ಷಣ ಎಲ್ಲವೂ ಸರಿ ಹೋಯ್ತು ಅನ್ಕೋಬೇಡಿ. ಆತನಿಗೆ ಕಾದಿದ್ದು ಹೂವಿನ ಹಾಸಿಗೆ ಅಲ್ಲವೇ ಅಲ್ಲ, ಬದಲಿಗೆ ಒಂದರ ಮೇಲೊಂದು ಕಠಿಣ ಪರೀಕ್ಷೆಗಳು. ಹೀಗೆ ಮಯೂರವರ್ಮ ಕಟ್ಟಿದ ಆ ಸಾಮ್ರಾಜ್ಯದ ಸಂಪೂರ್ಣ ಜವಾಬ್ದಾರಿ ಈಗ ಹೊಸ ರಾಜ ನರೇಂದ್ರ ವರ್ಮನ ಹೆಗಲಿಗೆ ಬಂತು. ಅಂದ್ರೆ ತನ್ನ ಪೂರ್ವಜರು ಮಾಡಿದ ಸಾಧನೆಯನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಅದು. ಅಧಿಕಾರ ಬದಲಾವಣೆ ಅಷ್ಟು ಸುಲಭವಾಗಿರಲಿಲ್ಲ. ಯಾಕಂದ್ರೆ ಕದಂಬ ಸಾಮ್ರಾಜ್ಯ ಆಗಿನ್ನೂ ಒಂದು ಎಳೆಕೂಸು. ಆ ಎಳೆಕೂಸಿಗೆ ತಕ್ಷಣ ಪರೀಕ್ಷೆಗಳು ಶುರುವಾದವು. ಅಕ್ಷರಶಃ ತಮ್ಮ ಅಸ್ತಿತ್ವಕ್ಕಾಗಿಯೇ ಹೋರಾಡಬೇಕಾದ ಪರಿಸ್ಥಿತಿ ಬಂದೊರ್ಗಿತು. ಹಾಗಾಗಿದ್ದೇನು ಅಂದ್ರೆ, ಇನ್ನೂ ಚಿಕ್ಕದಾಗಿದ್ದ ಆ ಕದಂಬ ಸಾಮ್ರಾಜ್ಯದ ಸುತ್ತಲೂ ಇದ್ದಕ್ಕಿದ್ದ ಹಾಗೆ ಹೊಸ ಹೊಸ ಶತ್ರುಗಳು ಹುಟ್ಕೊಳ್ಳೋಕೆ ಶುರು ಮಾಡಿದ್ರು. ಅಂದ್ರೆ ಎಲ್ಲಾ ಕಡೆಯಿಂದಲೂ ಪ್ರೆಷರ್ ಜಾಸ್ತಿ ಆಗ್ತಾ ಹೋಯಿತು. ಇದು ಎಂಥ ಪರಿಸ್ಥಿತಿ ಅಂದ್ರೆ, ಈ ಸಾಮ್ರಾಜ್ಯ ಮುಂದೆ ಇರುತ್ತೋ ಇಲ್ವೋ ಅನ್ನೋ ಅನುಮಾನ ಮೂಡುವಷ್ಟರ ಮಟ್ಟಿಗೆ ಭವಿಷ್ಯ ಏನಾಗುತ್ತೋ ಅನ್ನೋ ಯಾರಿಗೂ ಗೊತ್ತಿರಲಿಲ್ಲ. ಸರಳವಾಗಿ ಹೇಳಬೇಕು ಅಂದ್ರೆ, ಮಯೂರವರ್ಮ ಕಂಡಿದ್ದ ಆ ಕನ್ನಡ ಸ್ವರಾಜ್ಯದ ಕನಸು ಈಗ ನೇರವಾಗಿ ಅಪಾಯದಲ್ಲಿತ್ತು. ಒಂದು ಸಣ್ಣ ತಪ್ಪು ಹೆಜ್ಜೆ ಇಟ್ಟಿದ್ರೂ ಸಾಕಿತ್ತು, ಇಡೀ ಸಾಮ್ರಾಜ್ಯವೇ ಕುಸಿದು ಬೀಳುವ ಸ್ಥಿತಿ. ಹಾಗಾದ್ರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನರೇಂದ್ರ ವರ್ಮ ಏನ್ ಮಾಡ್ದ? ಸುಮ್ಮನೆ ಕೂತನಾ? ಇಲ್ಲ, ಆತ ಕೇವಲ ರಾಜ್ಯವನ್ನ ಡಿಫೆಂಡ್ ಮಾಡಲಿಲ್ಲ, ಬದಲಿಗೆ ಅದನ್ನ ಇನ್ನಷ್ಟು ಬಲಪಡಿಸೋಕೆ ಶುರು ಮಾಡಿದ. ಅಕ್ಷರಶಃ ಒಂದು ಶಕ್ತಿಯ ಗೋಡೆಯನ್ನೇ ಕಟ್ಟಿದ ಅಂತ ಹೇಳ್ಬೋದು. ಅವನ ಸ್ಟ್ರಾಟಜಿ ತುಂಬಾ ಕ್ಲಿಯರ್ ಆಗಿತ್ತು. ಎರಡು ಸ್ಟೆಪ್ಸ್. ಮೊದಲನೇದು, ನಮ್ಮ ಸೈನ್ಯವನ್ನ ಹಿಂದಿಂದಿಗಿಂತಲೂ ಪವರ್ಫುಲ್ ಮಾಡೋದು. ಎರಡನೇದು, ರಾಜ್ಯದ ಗಡಿಗಳಲ್ಲಿ ಎಂಥ ಶತ್ರುವೇ ಬರಲಿ ಒಳಗೆ ನುಗ್ಗೋಕ್ಕಾಗದೆ ಹಾಗೆ ದೊಡ್ಡ ದೊಡ್ಡ ಭದ್ರವಾದ ಕೋಟೆಗಳನ್ನ ಕಟ್ಟೋದು. ಇದು ನಿಜಕ್ಕೂ ಒಂದು ಅದ್ಭುತವಾದ ಡಿಫೆನ್ಸ್ ಪ್ಲಾನ್ ಆಗಿತ್ತು. ನೋಡಿ, ಈ ಶಕ್ತಿಯ ಗೋಡೆ ಅಂದ್ರೆ ಬರೀ ಕಲ್ಲು ಮಣ್ಣಿನ ಗೋಡೆ ಅಷ್ಟೇ ಅಲ್ಲ, ಅದು ಸೈನಿಕರ ಧೈರ್ಯ, ರಾಜನ ದೂರದೃಷ್ಟಿ ಮತ್ತು ಅಷ್ಟೇ ಮುಖ್ಯವಾಗಿ ಜನರ ಒಗ್ಗಟ್ಟಿನಿಂದ ಕಟ್ಟಿದ ಗೋಡೆ. ಇದು ಕದಂಬರಿಗೆ ಒಂದು ಹೊಸ ಕಾನ್ಫಿಡೆನ್ಸ್ ಕೊಡ್ತು, ಅವರ ಹೊಸ ಶಕ್ತಿಯ ಸಂಕೇತವಾಗಿ ನಿಂತ್ಕೊಳ್ತು. ಸರಿ, ರಾಜ್ಯಕ್ಕೆ ಸೆಕ್ಯೂರಿಟಿ ಸಿಕ್ತು, ಆದರೆ ಅದರಿಂದ ಸಿಕ್ಕ ಫಲ ಏನು? ಸಿಂಪಲ್, ಸಮೃದ್ಧಿ. ನರೇಂದ್ರ ವರ್ಮನ ಈ ಕ್ರಮಗಳಿಂದ ಏನೆಲ್ಲ ಒಳ್ಳೆದಾಯಿತು ಅಂತ ಈಗ ನೋಡೋಣ. ಕಥೆ ಈಗ ಯುದ್ಧದಿಂದ ಅಭಿವೃದ್ಧಿಯ ಕಡೆಗೆ ಹೊರಡುತ್ತೆ. ಯಾವಾಗ ರಾಜ್ಯದ ಗಡಿಗಳು ಸೇಫ್ ಆದವೋ ಆಗ ಒಳಗಡೆ ನೆಮ್ಮದಿ ನೆಲೆಸಿತು. ರಾಜ್ಯ ಬೆಳೆಯೋಕೆ, ಸಮೃದ್ಧಿ ಆಗೋಕೆ ಶುರುವಾಯಿತು. ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಯಾಕಂದ್ರೆ ಆತ ತಂದುಕೊಟ್ಟ ಆ ಮಿಲಿಟರಿ ಸೆಕ್ಯೂರಿಟಿ ಇದೆಯಲ್ಲ, ಅದಕ್ಕೂ ಮುಂದೆ ಬಂದ ಸಾಂಸ್ಕೃತಿಕ ಆರ್ಥಿಕ ಬೆಳವಣಿಗೆಗೂ ನೇರವಾದ ಲಿಂಕ್ ಇತ್ತು. ಆ ನೆಮ್ಮದಿಯ ವಾತಾವರಣದಿಂದ ಏನಾಯ್ತು ಅಂದ್ರೆ, ರಾಜಧಾನಿ ಬನವಾಸಿ, ಧರ್ಮ, ಸಂಸ್ಕೃತಿ ಮತ್ತು ವ್ಯಾಪಾರ ಈ ಮೂರಲ್ಲೂ ಒಂದು ದೊಡ್ಡ ಕೇಂದ್ರವಾಗಿ ಬೆಳೀತು. ಶಾಂತಿ ಇದ್ರೆ ಪ್ರಗತಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಲ್ವಾ? ಹೀಗೆ ನರೇಂದ್ರ ವರ್ಮನ ಆಳ್ವಿಕೆಯನ್ನ ಕದಂಬರ ಸುವರ್ಣಯುಗದ ಆರಂಭ ಅಂತಲೇ ಕರೀತಾರೆ. ಈ ಒಂದು ಸಾಧನೆ ಕದಂಬರ ಇತಿಹಾಸದಲ್ಲಿ ಅವನ ಹೆಸರನ್ನ ಅಳಿಸಲಾಗದಂತೆ ಮಾಡಿತು. ಸೊ ಇದು ನರೇಂದ್ರ ವರ್ಮನ ಸಾಧನೆ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಯಾಕಂದ್ರೆ ಇತಿಹಾಸ ಯಾವತ್ತೂ ಒಂದೇ ಕಡೆ ನಿಲ್ಲೋದಿಲ್ಲ ಅಲ್ವಾ? ಕಥೆಯಲ್ಲಿ ಈಗ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಆ ನೆಮ್ಮದಿ, ಆ ಶಾಂತಿ ಅದು ಹೆಚ್ಚು ಕಾಲ ಉಳಿಯಲಿಲ್ಲ. ಶತ್ರುಗಳ ದಾಳಿಗಳು ಮೊದಲಿಗಿಂತ ಇನ್ನಷ್ಟು ಜಾಸ್ತಿ ಆದವು. ಈ ಸಲದ ಬೆದರಿಕೆಗಳು ಇನ್ನೂ ದೊಡ್ಡದು, ಇನ್ನೂ ಗಂಭೀರವಾದದ್ದು. ಈ ಪರಿಸ್ಥಿತಿಯನ್ನ ಹೀಗೆ ನೋಡ್ಬೋದು. ಒಂದು ಕಡೆ ನರೇಂದ್ರ ವರ್ಮ ಒಂದು ಸುವರ್ಣಯುಗಕ್ಕೆ ಬೇಕಾದ ಬೀಜಗಳನ್ನ ಬಿತ್ತಿ ಹೋಗಿದ್ದ. ಆದ್ರೆ ಇನ್ನೊಂದು ಕಡೆ ಹೊಸ ಸವಾಲುಗಳು, ಹೊಸ ಬೆದರಿಕೆಗಳು ಎದುರಾಗ್ತಿದ್ವು. ಮತ್ತು ಆ ಸವಾಲುಗಳನ್ನು ಎದುರಿಸೋಕೆ ಒಬ್ಬ ಹೊಸ ನಾಯಕ ಕೃಷ್ಣವರ್ಮ ಮುಂದೆ ಬರ್ತಿದ್ದ. ಇದು ಮುಂದಿನ ದೊಡ್ಡ ಹೋರಾಟಕ್ಕೆ ಒಂದು ಮುನ್ನುಡಿಯಷ್ಟೇ. ಹಾಗಾದ್ರೆ ಈ ಕಥೆಯನ್ನ ಈ ಅದ್ಭುತವಾದ ಮಾತಿನೊಂದಿಗೆ ಮುಗಿಸೋಣ.
ಇದು ಕದಂಬರ ಕಥೆ, ಇದು ಕನ್ನಡದ ಹೆಮ್ಮೆ. ಈ ಒಂದು ಮಾತು ಇಡೀ ಇತಿಹಾಸಕ್ಕೆ ಒಂದು ದೊಡ್ಡ ಸಾಂಸ್ಕೃತಿಕ ಮಹತ್ವವನ್ನ ಕೊಡುತ್ತೆ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.